ಕಸ 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 ಎಲ್ಲಿ ನೋಡಿದ್ರು ಕಸ. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದ್ರು ಕಸದ ಸಮಸ್ಯೆಗೆ ಬ್ರೇಕ್ ಹಾಕುವಲ್ಲಿ ಬಿಎಸ್ಡಬ್ಲ್ಯೂಎಂಎಲ್ ವಿಫಲವಾಗ್ತಾ ಇದೆ. ಜನರು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡ್ತಿಲ್ಲ. ಜೊತೆಗೆ ಆಟೋ ಟಿಪ್ಪರ್ ಬಂದಾಗ ಕಸವನ್ನು ಹಾಕ್ತಿಲ್ಲ. ರಸ್ತೆ ಬದಿಯಲ್ಲಿ ಜನ ಕಸ ಸುರಿತಾ ಇದ್ದು ಗಬ್ಬು ವಾಸನೆ ಬರ್ತಿದೆ. ಕಸ ವಿಲೇವಾರಿಗೆ ಸಾವಿರಾರು ಕೋಟಿ ರೂಪಾಯಿ ವ್ಯಯವಾಗ್ತಿದೆ. ಆದ್ರೂ ಕಸದ ಸಮಸ್ಯೆ ಬಗೆಹರಿತಿಲ್ಲ. ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಸ ಸುರದ ಆರ್ಭಟ ಹೇಗಿದೆ ಅನ್ನೋದನ್ನ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನ ಡಿವೈಡ್ ಮಾಡಿ ಮನೆ ಮನೆಗೆ ಬರುವಂತಹ ಆಟೋ ಟಿಪ್ಪರ್ಗೆ ಲೋಡರ್ಗಳಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಜನಸಾಮಾನ್ಯರು ರಸ್ತೆಯಲ್ಲಿ ಬಿಸಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇದರಿಂದ ಕಸವನ್ನ ಎತ್ತುವಂತಹ ಪೌರ ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆ ಸೇರಿ ನಾನಾ ಸಮಸ್ಯೆಗಳಾಗ್ತಾ ಇದೆ. ಒಂದ್ ಕಡೆ ಅವರುಗಳಿಗೆ ಗ್ಲೌಸ್ಗಳು ಕೊಡ್ತಾ ಇಲ್ಲ. ಹಸಿ ಕಸ ಒಣ ಕಸವನ್ನ ಪೌರ ಕಾರ್ಮಿಕರು ಡಿವೈಡ್ ಮಾಡ್ತಾ ಕೂರುವಂತಹ ಚಿತ್ರಣ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು 30 ಲಕ್ಷಕ್ಕೂ ಅಧಿಕ ಮನೆಗಳಿವೆ. ಬಿಎಸ್ಡಬ್ಲ್ಯೂಎಂಎಲ್ ವತಿಯಿಂದ 5,000ಕ್ಕೂ ಅಧಿಕ ಆಟೋ ಟಿಪ್ಪರ್ಗಳು ಮನೆ ಮನೆಗೆ ಕಸವನ್ನ ಎತ್ತೋದಕ್ಕೆ ಹೋಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅನೇಕ ಜನ ಹಸಿ ಕಸ ಒಣ ಕಸವನ್ನ ಬೇರ್ಪಡಿಸಿ ಕೊಡ್ತಾ ಇಲ್ಲ. ಆಟೋ ಟಿಪ್ಪರ್ ಬಂದಂತಹ ಸಂದರ್ಭದಲ್ಲಿ ಕಸವನ್ನು ಕೂಡ ಸುರಿತಾ ಇಲ್ಲ. ಆಟೋ ಟಿಪ್ಪರ್ ಹೋದ್ಮೇಲೆ ಜನಕ್ಕೆ ಎಲ್ಲಿ ಬೇಕೋ ಅಲ್ಲಿ ಮನಸ್ಸಿಗೆ ಬಂದ ಹಾಗೆ ಕೆಲವೊಂದು ಕಡೆ ಕೆಲವೊಂದು ಏರಿಯಾಗಳಲ್ಲಿ ಕಸವನ್ನ ಎಸಿತಾ ಇದ್ದಾರೆ. ಸೊ ಇದರಿಂದ ಸ್ವಚ್ಛತೆ ಮರೀಚಿಕೆ ಆಗ್ತಾ ಇದೆ ಅನ್ನೋದು ಬಿಎಸ್ಡಬ್ಲ್ಯೂಎಂಎಲ್ ಹೇಳ್ತಾ ಇರುವಂತಹ ಒಂದು ಸ್ಪಷ್ಟನೆ. ಕಸವನ್ನ ಎತ್ತೋದಕ್ಕೆ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಜನ ಸಹಕಾರ ಕೊಡ್ತಾ ಇಲ್ಲ ಅಂತ ಜನರ ಮೇಲೆ ಹಾಕ್ತಾ ಇದ್ದಾರೆ. ಆದ್ರೆ ಜನ ಹೇಳ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಬಿಎಸ್ಡಬ್ಲ್ಯೂಎಂಎಲ್ ನ ಈ ಆಟೋ ಟಿಪ್ಪರ್ಗಳು ಬರೋದೇ ಇಲ್ಲ, ಅವ್ರಿಗೆ ಮನಸ್ಸಿಗೆ ಬಂದಿರೋ ಟೈಮಿಂಗ್ಸ್ ಗೆ ಬರ್ತಾರೆ ಅನ್ನುವಂತಹ ಆರೋಪ ಜನರ ಕಡೆಯಿಂದ ಬರ್ತಾ ಇದೆ. ವಾಟರ್ ಬಾಟ್ಲು ಅದೆಲ್ಲ ಡಿವೈಡ್ ಮಾಡಬೇಕು ಅಂದ್ರೆ ಕಸ ಒಣ ಕಸ ಹಸಿ ಕಸ ಅದೆಲ್ಲ ಡಿವೈಡ್ ಮಾಡಬೇಕಂದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಇದು ಹ್ಯಾಂಡ್ ಗ್ಲೌಸ್ ಅದೆಲ್ಲ ಬೇಕಲ್ಲ, ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೂ ಕೊಡ್ತೀವಿ, ನಾವು ಹಂಗಾದ್ರು ಡಿವೈಡ್ ಮಾಡಿ ಕೊಡ್ತೀವಿ ಕಸ. ವಾರಕ್ಕೊಂದ್ಸಾರಿನೂ ಬರಲ್ಲ, ರೋಡ್ಗಳಿಗೆ ಹಾಕೋದು ಎಲ್ಲಾರು. ಯಾಕೆ ಹಾಕ್ತಿರಂದ್ರೆ ಗಾಡಿ ಬಂದ್ರೆ ತಾನೇ ಹಾಕೋದು. ಗಾಡಿ ಬರ್ತಿದ್ ಇನ್ನೆಲ್ಲ ತಲೆ ಮೇಲೆ ಹಾಕ್ಯಂತಾರ. ಫೈನ್ ಹಾಕಂಗಿದ್ದಿದ್ರೆ ಅವ್ರು ಆ ಕೆಲಸ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಇವಾಗ ಫೈನ್ ಹಾಕ್ತಾರಲ್ವಾ, ಫೈನ್ ಹಾಕಿ ಭಯ ಇರುತ್ತೆ. ಇವಾಗ ಕಸದವ್ರು ಬಂದ್ರೆ ಅದು ಕಸನೂ ಹಾಕ್ತಾರೆ, ಮತ್ತೆ ಏನಕ್ಕೂ ಪ್ರಾಬ್ಲಮ್ ಇರಲ್ವಲ್ಲ. ಏನ್ ಪ್ರಯೋಜನ? ಫೈನು ಹಾಕ್ತಾ ಇಲ್ಲ, ಆ ಕಸದವರು ಬರ್ತಾ ಇಲ್ಲ. ಇಲ್ಲ ಬರಲ್ಲ ಮೇಡಮ್. ಆನ್ ಟೈಮ್ ಅವ್ರು ಬಂದು ಮಾರ್ನಿಂಗ್ ತಗೊಂಡ್ ಹೋದ್ರೆ ನಾವೇನಕ್ಕೆ ಹಾಕ್ದಿರ ಇರ್ತೀರಿ? ಅವ್ರು ಬಂದ್ರೆ ತಾನೇ ನಾವು ಹಾಕಕ್ಕಾಗೋದು. ಕಸನ ಒಂದಿನ 2 ದಿನ 3 ದಿವಸ ಇಕ್ಕೊಬೋದು, ಜಾಸ್ತಿ ದಿವಸ ಇಕ್ಕೊಳಕ್ಕಾಗತ್ತಾ? ಅವಾಗ ನಾವೇನ್ ಮಾಡ್ತೀರಿ? ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀರಿ. ರೋಡ್ ಸೈಡ್ ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ಏನ್ ಮಾಡಕ್ಕಾಗತ್ತೆ? ಆನ್ ಟೈಮ್ ಅವ್ರು ಬರ್ಬೇಕು. ಕಸದವ್ರು ಅವ್ರು ಬಂದು ಅವ್ರ ಡ್ಯೂಟಿ ಮಾಡಿದ್ರೆ ನಮ್ ಡ್ಯೂಟಿ ನಾವು ಮಾಡ್ತೀರಿ. ವಾರಕ್ಕೊಂದ್ಸತಿ ಬರ್ತಾರೆ. ಯಾಕೆ ಬಂದಿಲ್ಲ ಅಂದ್ರೆ ನಮ್ಗೆ ಕಾಸು ಕೊಡಲ್ಲ, ಪೆಟ್ರೋಲ್ ಇಲ್ಲ, ನಾವು ಕೈಯಿಂದ ಬರಕ್ಕಾಗಲ್ಲ ಅಂತಾರೆ. ನಾವೇನ್ ಮಾಡೋದು? ಕಸ ಎಲ್ಲ ಹಾಕೋದು. ನಮ್ಮ ಆಟೋ ಟಿಪ್ಪರ್ಸು ಪ್ರತಿದಿನ ಬೆಳಿಗ್ಗೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಾರೆ. ಬಹುತೇಕ ಜನರು ಏನ್ ಮಾಡ್ತಾರೆ, ನಮ್ಮ ಆಟೋ ಟಿಪ್ಪರ್ಗೆ ಕಸ ಕೊಡುವುದಿಲ್ಲ. ಕೆಲವರು ಮನೇಲಿ ಇರುವುದಿಲ್ಲ, ಬೇಗ ಕೆಲ್ಸಕ್ಕೆ ಹೋಗಿರ್ತಾರೆ. ಇನ್ನು ಕೆಲವರು ಎದ್ದು ಬೇಗ ಕೊಡುವುದಿಲ್ಲ. ಎಲ್ಲೋ ಒಂದ್ ಕಡೆ ಸಿವಿಕ್ ಸೆನ್ಸ್ ಅನ್ನೋದು ಕಡಿಮೆ ಆಗಿದೆ ಅನ್ನೋದು ನನ್ನ ಭಾವನೆ. ಅದರಿಂದ ಅವರು ನಮ್ಮ ಆಟೋ ಟಿಪ್ಪರ್ ಕೊಡದೆ ಹೊರಗಡೆ ರಸ್ತೆನಲ್ಲಿ ತಂದು ಕಸ ಹಾಕ್ತಾ ಇದ್ದಾರೆ. ಅದರಿಂದ ಬ್ಲಾಕ್ ಸ್ಪಾಟ್ಗಳು ಆಗ್ತಾ ಇದ್ದಾವೆ. ಇದರಿಂದ ಸಾರ್ವಜನಿಕರ ಆರೋಗ್ಯ ಹಾಳಾಗ್ತಾ ಇದೆ, ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಮನವಿ, ತಮ್ಮ ಮೂಲಕ ದಯಮಾಡಿ ಕಸನ ನಮ್ಮ ಆಟೋ ಟಿಪ್ಪರ್ ಕೊಡಿ. ನೀವು ಆಗಿಲ್ಲ ಅಂತಂದ್ರೆ ಹೊರಗಡೆ ಒಂದು ಡಸ್ಟ್ಬಿನ್ ಅಲ್ಲಿ ಸೆಪರೇಟ್ ಆಗಿ ವೆಟ್ಟು, ಡ್ರೈ, ಸ್ಯಾನಿಟರಿ, ಸ್ಪೆಷಲ್ ಕೇರ್ ಈ ತರ ಸೆಪರೇಟ್ ಆಗಿ ನಿಮ್ಮ ಮನೆ ಮುಂದೆ ಡಸ್ಟ್ಬಿನ್ ಅಲ್ಲಿ ಇಡಿ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಡಬೇಡಿ, ಡಸ್ಟ್ಬಿನ್ ಅಲ್ಲಿ ಇಟ್ಟರೆ ನಾವು ತಗೊಂತೀವಿ. ಪ್ರತಿದಿನ ಬೆಂಗಳೂರಿನಲ್ಲಿ ಎಷ್ಟು ಕಸ ಉತ್ಪತ್ತಿ ಆಗತ್ತೆ, ಇದ್ರ ಬಗ್ಗೆ ಹೇಳ್ತಾರೆ ಆಶಿಕ್. ಮಹಾನಗರ ಬೆಂಗಳೂರಿನಲ್ಲಿ ಪ್ರತಿದಿನ 3,500 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕಸ ವಿಲೇವಾರಿ ಪ್ರತಿದಿನ
ಆಗುತ್ತೆ. ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯನ್ನ ತನ್ನ ಬಜೆಟ್ನಲ್ಲಿ ಜಿಬಿಎ ಮೀಸಲಿಡುತ್ತೆ. ಈ ಬಾರಿಯೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ 5 ನಗರ ಪಾಲಿಕೆಗಳಲ್ಲಿ ಪ್ರತಿ ನಗರ ಪಾಲಿಕೆಯೂ ಕೂಡ 300 ಕೋಟಿ ರೂಪಾಯಿ ಅಂತಂದ್ರೆ ಜಿಬಿಎಯಲ್ಲಿ ಒಟ್ಟಾರೆ ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ 1500 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಇದಾಗಿಯೂ ಕೂಡ ಎಲ್ಲೆಂದರಲ್ಲಿ ರಸ್ತೆ ಬದಿಗಳಲ್ಲಿ ಕಸ ಕಾಣಿಸ್ಕೊಳ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರಿಗೂ ಕೂಡ ದೊಡ್ಡ ಪ್ರಮಾಣದ ಸಮಸ್ಯೆ ಉಲ್ಬಣ ಆಗ್ತಾ ಇರುವಂತದ್ದು. ಹಾಗಿದ್ರೆ ಇದ್ರ ಬಗ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಅವರ ಮಾತು ಏನೋದನ್ನ ಖುದ್ದು ಅವರದೇ ಮಾತುಗಳಲ್ಲಿ ನಾವು ಕೇಳೋಣ. ಕಸ ಜನರೇಟ್ ಆಗ್ತದೆ, ಕಸ ಬಂದೇ ಬರುತ್ತದೆ. ಇಶ್ಯೂ ಓನ್ಲಿ ಈಸ್ ಆಫ್ ಕಲೆಕ್ಷನ್. ರಸ್ತೆನಲ್ಲಿ ಬಿಸಾಡೋದು ಒಂದು ಪದ್ಧತಿನಲ್ಲಿ ಬಿಹೇವಿಯರ್ ಚೇಂಜ್ ಮಾಡಿಸಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಜನರಿಗೆ ಸಹ ಮಾಹಿತಿ ಕೊಡಬೇಕು. ಎರಡನೇದಾಗಿ ಭಾಳಷ್ಟು ಜಾಗದಲ್ಲಿ ರಸ್ತೆಗಳು ಒಳಗೆ ನಮ್ಮ ಆಟೋ ರಿಕ್ಷಾಸ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಮತ್ತು ಪಿ ಜಿಸ್ನಲ್ಲಿ ಸಹ ಕೆಲವು ಜನರು ಟೈಮಿಂಗ್ ನೋಡುವಾಗ ನಾವು ಬೆಳಿಗ್ಗೆ ಬರುವಾಗ ಅವರು ಕೆಲಸಕ್ಕೆ ಹೋಗಿರ್ಬೋದು. ಸೊ ಎಲ್ಲ ನೋಡಿಕೊಂಡು ಈಗ ಒಂದು ಸ್ಟ್ರಾಟಜಿ ಏನು ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಜಾಸ್ತಿ ಗಾಡಿ ಮಾಡಬೇಕಾ ಅಥವಾ ನೈಟ್ ಕಲೆಕ್ಷನ್ ಮಾಡಬೇಕಾ ಅಥವಾ ಟೈಮಿಂಗ್ಸು ಅನುಗುಣವಾಗಿ ಮಾಡಬೇಕಾ ಮತ್ತು ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದೆಲ್ಲ ಒಂದು ಕಂಬೈನ್ಡ್ ವ್ಯವಸ್ಥೆ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಲೆಟ್ ಅಸ್ ಹೋಪ್ ವಿ ವಿಲ್ ಸಿ ಇಫ್ ಯು ಕ್ಯಾನ್ ಬಜೆಟ್. ಇಷ್ಟೆಲ್ಲ ಕಾಸು ನಗರದ ಕಸಕ್ಕಂತಾನೆ ಖರ್ಚು ಮಾಡಿದ್ರೂ ಕೂಡ ನಗರದ ಬೀದಿಗಳು ಗಬ್ಬೆದ್ನಾಡ್ತಾ ಇರುವಂತದ್ದು, ಏರಿಯಾಗಳಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕಾಗಿರುವಂತ ಪರಿಸ್ಥಿತಿ ಇರುವಂತದ್ದು. ಹಾಗಿದ್ರೆ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಮಾದೇಶ್ ಮತ್ತು ಮುನಿರಾಜು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಉದ್ಯಾನ ನಗರಿ ಅಂತಲೇ ಫೇಮಸ್ ಆಗಿರುವಂತಹ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಸದ ಸಮಸ್ಯೆ ಕೂಡ ಉಲ್ಬಣಿಸ್ತಾ ಇದೆ. ಸಾರ್ವಜನಿಕರು ರಸ್ತೆ ಬದಿ ಕಸವನ್ನ ಸುರಿದು ಹೋಗ್ತಾ ಇರೋದ್ರಿಂದ ರಸ್ತೆ ಬದಿಗಳಲ್ಲಿ ರಾಶಿ ರಾಶಿ ಕಸದ ಗುಡ್ಡೆಗಳು ಕೂಡ ಈಗ ಎದ್ದು ಕಾಣ್ತಾ ಇದಾವೆ. ಇದರಿಂದ ಏನು ರಸ್ತೆಯಲ್ಲಿ ಓಡಾಡುವಂತಹ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಮಕ್ಕಳು, ಮಹಿಳೆಯರು ಮತ್ತೆ ಸಾಕಷ್ಟು ಮಂದಿ ಏನು ಪ್ರತಿನಿತ್ಯ ಓಡಾಡ್ತಾರೆ, ಅವರು ಈ ಒಂದು ಕಸದ ಒಂದು ಗಬ್ಬು ವಾಸನೆಯನ್ನ ಸೇವನೆ ಮಾಡಿಕೊಂಡೇ ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ ಈಗ ನಗರದ ಕೆಲವು ಭಾಗಗಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಈಗ ನಾವಿರುವಂತಹ ಈ ಒಂದು ಸ್ಥಳದಲ್ಲಿ ಕೂಡ ನೋಡಬಹುದು, ಒಂದು ಕಡೆ ಕೆರೆ ಇದ್ರೆ ಮತ್ತೊಂದು ಕಡೆ ಒಂದು ರಸ್ತೆ ಇದೆ ಹಾಗೂ ನಿತ್ಯ ಸಾವಿರಾರು ವಾಹನಗಳು ಕೂಡ ಇಲ್ಲಿ ಓಡಾಡ್ತವೆ. ಆದ್ರೆ ಈ ಒಂದು ರಸ್ತೆ ಬದಿಯ ರಾಶಿ ರಾಶಿ ಒಂದು ಕಸದ ಗುಡ್ಡೆಗಳು ಕೂಡ ಇರೋದ್ರಿಂದ ಅವುಗಳನ್ನು ಏನು ಆ ಒಂದು ಕಸದ ವಾಸನೆಯನ್ನೇ ಸೇವನೆ ಮಾಡ್ಕೊಂಡು ಓಡಾಡಬೇಕು. ಇದರಿಂದ ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದ್ರೆ, ಮತ್ತೊಂದು ಕಡೆ ಏನು ಸೊಳ್ಳೆಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ. ಮತ್ತೆ ಅದೇ ರೀತಿಯಾಗಿ ಈ ಒಂದು ಸುತ್ತಮುತ್ತಲಿಂದ ಇರುವ ಜನರು ಕೂಡ ಈ ಒಂದು ಸ್ಮೆಲ್ ಅನ್ನ ಸೇವನೆ ಮಾಡಿಕೊಂಡು ನಾವು ಇಲ್ಲಿ ವಾಸ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಬ್ಯಾಡ್ ವಾತಾವರಣ ಇದೆ. ಫುಲ್ಲು ದುರ್ವಾಸನೆ ಜಾಸ್ತಿ ಆಗ್ತಾ ಇದೆ. ಜೊತೆ ಕೆರೆ ನೀರು ಕೂಡ ಮಾಲಿನ್ಯದಿಂದ ಕೂಡಿದೆ. ಅರ್ಥ ಆಯ್ತಾ? ಇಲ್ಲಿ ಸಾವಿರಾರು ಜನ ಡೈಲಿ ಇದು ಮಾನ್ಯತಾ ಟೆಕ್ ಪಾರ್ಕ್ ಏರ್ಪೋರ್ಟ್ಗೆ ಹೋಗೋ ಜನಗಳು ಇಲ್ಲಿ ಸಾವಿರಾರು ವೆಹಿಕಲ್ಗಳು ನೈಟ್ ಅಂಡ್ ಡೇ 24 ಗಂಟೆ ಕೂಡ ಓಡಾಡ್ತಾ ಇರ್ತವೆ. ಆದ್ರೂ ಇಲ್ಲಿ ಸುರಕ್ಷತೆ ಇಲ್ಲ, ದುರ್ನಾತ ಜಾಸ್ತಿ ಆಗಿದೆ. ನಾವು ಕೆಲವು ಜನ ಸುಮಾರು ಸರಿ ಹೇಳ್ತಾ ಇದೀವಿ, ಯಾರೇ ಇಲ್ಲಿ ಬಂದು ಅಲ್ಲಿ ಹಾಕ್ಬಿಟ್ರಪ್ಪ ಕಸನ, ಇದು ತೊಂದರೆ ಆಗ್ತದೆ ಅಂತ. ಆದ್ರೂ ಜನಗಳು ಕೇಳ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀನಿ ಅಂತಂದ್ರೆ, ಏನು ಇಲ್ಲೊಂದು ತೊಟ್ಟಿ ತರ ಮಾಡ್ಬಿಡ್ಲಿ. ಆ ತೊಟ್ಟಿ ಮಾಡಿದಾಗ ಇಲ್ಲ ಗಾಡಿ ನಿಲ್ಸ್ಬಿಟ್ಟಾಗ ಗಾಡಿಲಿ ಎಸ್ಬಿಟ್ಟು ಹೋಗ್ತಾರೆ. ಇಲ್ಲಾಂದ್ರೆ ಜನ ಬಂದು ಗಾಡಿಲಿ ಬಂದ್ರೆ ಗಾಡಿ ಎಸ್ಬಿಟ್ಟು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಇದಕ್ಕಂತೂ ನಮ್ಗಂತೂ ಎಲ್ಲರೂ ಬಿಟ್ಟು ಹೋದ ಅಂತ ಅನಿಸ್ತದೆ. ಇಷ್ಟೊಂದು ಕಸ ಇದ್ರೆ ಇವ್ರು ಬರ್ತಾರೆ, ಇಲ್ಲಿ ಏನ್ ಎತ್ತೋದಿಲ್ಲ. ಅಕಸ್ಮಾತ್ ಬಂದ್ರು ಎಲ್ಲ ಮತ್ತೆ ಇಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಫುಲ್ಲು ಸ್ಮೆಲ್ ಅಂದ್ರೆ ಸ್ಮೆಲ್. ಏನ್ ಮಾಡೋದು ಹೇಳಿ? ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅವ್ರು ಬರಲ್ಲ, ಕಂಪ್ಲೇಂಟ್ ಬಂದು ಎತ್ತೋದಿಲ್ಲ. ಬರೀ ಹಂಗೆ ಬಿದ್ದಿರುತ್ತೆ ಹೊರತು ಅದನ್ನ ಮಾತ್ರ ಎತ್ತೋದಿಲ್ಲ. BBMP ಅವ್ರಿಗೆ ಏನಾನ ಹೇಳಿದ್ರೆ ಬರ್ತಾರೆ ಸರ್, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಕ್ಲೀನ್ ಮಾತ್ರ ಆಗೋದಿಲ್ಲ. ಒಂದೊಮ್ಮೆ ಬೆಂಗಳೂರಿಗೆ ಉದ್ಯಾನಗಳ ನಗರಿ ಅನ್ನೋ ಒಂದು ಖ್ಯಾತಿ ಇತ್ತು. ಆದ್ರೆ ಈಗ ಗಾರ್ಬೇಜ್ ಸಿಟಿ ಅನ್ನೋ ಹಣೆಪಟ್ಟಿ ಕೂಡ ಬರ್ತಾ ಇದೆ. ಯಾಕಂದ್ರೆ ನಗರದ ಬಹುತೇಕ ರಸ್ತೆಗಳಲ್ಲಿ ಕಸದ ರಾಶಿ ಗುಡ್ಡೆಗಳು ಕೂಡ ಎದ್ದು ಕಾಣ್ತಾ ಇದಾವೆ. ಏನು ಸಾರ್ವಜನಿಕರು ರಸ್ತೆ ಬದಿ ಕಸವನ್ನ ಸುರಿದು ಹೋಗ್ತಾ ಇರೋದ್ರಿಂದ ಈ ಒಂದು ರಾಶಿ ರಾಶಿ ಕಸದ ಗುಡ್ಡೆಗಳು ಕೂಡ ಈಗ ರಸ್ತೆಗಳಲ್ಲಿ ಕಾಣ್ತಾ ಇದೆ. ಸಾರ್ವಜನಿಕರು ಯಾರು ರಸ್ತೆಗಳಲ್ಲಿ ಓಡಾಡ್ತಿದ್ರೆ ಅವರು ಮೂಗನ್ನ ಮುಚ್ಚಿಕೊಂಡು ಈ ಒಂದು ರಸ್ತೆಗಳಲ್ಲಿ ಓಡಾಡುವಂತ ಪರಿಸ್ಥಿತಿ ಕೂಡ ಈಗ ಇಲ್ಲಿ ಕಂಡು ಬರ್ತಾ ಇರೋದು. ಮತ್ತೆ ಇದರಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ.
ಯಾಕಂದ್ರೆ ಮಾಲಿನ್ಯ ಹೆಚ್ಚಾಗೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ಕೂಡ ಈಗ ಇಲ್ಲಿ ಹೆಚ್ಚಾಗ್ತಾ ಇರೋದು. ಮತ್ತೆ ಸಾರ್ವಜನಿಕರು ಯಾರು ಓಡಾಡ್ತಾರೆ ಅವರು ಈ ಒಂದು ಗಬ್ಬು ವಾಸನೆಯನ್ನ ಸೇವನೆ ಮಾಡಿಕೊಂಡೇ ಈ ಒಂದು ರಸ್ತೆಗಳಲ್ಲಿ ಓಡಾಡುವಂತ ಪರಿಸ್ಥಿತಿ ಕೂಡ ಈಗ ಉಂಟಾಗ್ತಾ ಇರೋದು. ಏನು ಕೆಲವು ಸಾರ್ವಜನಿಕರು ಏನಿದ್ರೆ ಅವರು ತಮ್ಮ ಮನೆ ಕಸವನ್ನ ತೆಗೆದುಕೊಂಡು ಬಂದು ನೇರವಾಗಿ ರಸ್ತೆ ಬದಿ ಇರುವಂತಹ ಒಂದು ಬ್ಲಾಕ್ ಸ್ಪಾಟ್ ಏನಿದೆ ಆ ಒಂದು ಸ್ಪಾಟ್ ಗಳಲ್ಲಿ ಎಸೆದು ಹೋಗ್ತಾ ಇದ್ದಾರೆ. ನಾವು ಪ್ರತಿಯೊಬ್ರು ಮನುಷ್ಯ ಸಿಟಿಸನ್ ಆಗ್ಲಿ ನಾವು ಜವಾಬ್ದಾರಿ ಎಲ್ಲದಕ್ಕೂ BBMPನೇ ಪ್ರತಿ ದಿವಸ ಬಂದಿರಕ್ಕಾಗತ್ತಾ? ಗಾಡಿ ಬರಲ್ಲ ಅಂತಾರೆ, ಅದು ಸುಳ್ಳು ಸರ್. ಒಂದ್ ದಿವಸ ಗಾಡಿ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಎಲ್ಲದಕ್ಕೂ ಸುಮ್ನೆ ಅವ್ರನ್ನ ಬೈಬಾರ್ದು. ನಮ್ ಸಿಟಿಸನ್ ಆಗಿ ಕರ್ತವ್ಯ ನಾವು ಮಾಡಿದ್ರೆ ಯಾಕೆ ತಪ್ಪಾಗತ್ತೆ ಹೇಳಿ? ಪ್ರತಿಯೊಬ್ರು ಸಿಟಿಸನ್ ಇಲ್ಲಿ ಹೋಗೋರೆಲ್ಲ ವಾಕಿಂಗ್ ಹೋಗೋರು ಎಲ್ಲರೂ ಈಗ ನಡುವೆ ನೈಟ್ ಡ್ಯೂಟಿ ಮಾಡ್ತಾರ, ಎದ್ದೋಳಲ್ಲ ಮನೆಗಳಲ್ಲಿ, ಈ ತರ ಬಂದ್ ಎಸ್ತೋಗ್ತಾರೆ. ಅಮೃತಹಳ್ಳಿ ಕೆರೆ ಸುತ್ತಮುತ್ತ ತುಂಬಾ ಕಸಗಳ ಸಮಸ್ಯೆ ಇದೆ. ಸೊ ಇಲ್ಲಿ ಯಾರು ಪ್ರಾಪರ್ ಆಗಿ ಗಾರ್ಬೇಜ್ ನ ಒಂದ್ ಕಡೆ ವಿಲೇವಾರಿ ಮಾಡ್ತಾ ಇಲ್ಲ. ಅದು ಸರ್ಕಾರದ ತಪ್ಪೋ ಜನಗಳ ತಪ್ಪೋ ನಮಗೂ ಅಷ್ಟು ಗೊತ್ತಾಗ್ತಿಲ್ಲ. ಸೊ ಏನಂದ್ರೆ ಇವಾಗ ಓಡಾಡ್ಬೇಕಾದ್ರೆ ವಾತಾವರಣ ಚೆನ್ನಾಗಿರ್ಬೇಕು. ಸೊ ನಾವು ಡೈಲಿ ಇಲ್ಲಿ ಓಡಾಡ್ತಿರ್ತೀರಿ, ಸ್ಮೆಲ್ ತುಂಬಾ ವಿಪರೀತ ಇದೆ, ಅದರಿಂದ ಆರೋಗ್ಯ ಸಮಸ್ಯೆನೂ ಆಗುತ್ತೆ. ಈಗ ನಾವಿರುವಂತ ಏರಿಯಾ ಏನಿದೆ ಇದು ಅಮೃತಹಳ್ಳಿ ಕೆರೆ ಪಕ್ಕದಲ್ಲಿರುವಂತಹ ಒಂದು ರಸ್ತೆ. ಇದು ಈ ಒಂದು ರಸ್ತೆ ಬದಿಯ ಒಂದು ರಾಶಿ ಕಸವನ್ನ ಎಸೆದು ಹೋಗಿದ್ದಾರೆ. ಇದರಿಂದ ಇಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಏನು ವಾಹನ ಸವಾರರು ಮತ್ತೆ ಸ್ಥಳೀಯರು ಕೂಡ ಓಡಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಈ ಒಂದು ಕೆಟ್ಟ ವಾಸನೆಯನ್ನ ಸೇವನೆ ಮಾಡಿಕೊಂಡೇ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು. ಮತ್ತೆ ಇಲ್ಲಿರುವಂತಹ ಸುತ್ತಮುತ್ತಲಿನ ಏರಿಯಾ ಜನ ಏನಿದ್ರೆ ಅವರು ಕೂಡ ಈ ಪ್ರತಿನಿತ್ಯ ಈ ಒಂದು ಗಬ್ಬು ವಾಸನೆಯನ್ನ ಸೇವನೆ ಮಾಡಬೇಕು. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಮತ್ತೆ ಮಕ್ಕಳು ಮತ್ತೆ ಮಹಿಳೆಯರು ಕೂಡ ಅನಾರೋಗ್ಯಕ್ಕೆ ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಅದಕ್ಕೂ ಮಿಗಿಲಾಗಿ ಈ ಒಂದು ಪಕ್ಕದಲ್ಲೇ ಏನು ಕೆರೆ ಏನಿದೆ ಈ ಒಂದು ಕೆರೆಯಲ್ಲಿ ವಾಕ್ ಮಾಡೋದಕ್ಕೆ ಕೂಡ ಒಂದು ವಾಕಿಂಗ್ ಪಾತ್ ಕೂಡ ಇದೆ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು, ಮಕ್ಕಳು ಮತ್ತೆ ಎಲ್ಲರೂ ಕೂಡ ಇಲ್ಲಿ ವಾಕ್ ಮಾಡೋದಕ್ಕೆ ಬರ್ತಾರೆ. ಅವರು ಕೂಡ ಇಲ್ಲಿ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈ ಒಂದು ಕೆಟ್ಟ ವಾಸನೆಯನ್ನ ಸೇವನೆ ಮಾಡುತ್ತಾ ಇಲ್ಲಿ ವಾಕ್ ಮಾಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರೋದು. ಕೂಡಲೇ ಇದನ್ನ ಸ್ವಚ್ಛ ಮಾಡಬೇಕು. ಮತ್ತೆ ಈ ಒಂದು ಏನು ಬ್ಲಾಕ್ ಸ್ಪಾಟ್ ಏನಿದೆ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವ ಬೆಂಗಳೂರಿನ ಹಲವು ರಸ್ತೆಗಳ ಪಕ್ಕ ನೋಡಿದ್ರೆ ಎಲ್ ಬೇಕಲ್ಲೇ ಬರೀ ಕಸದ ರಾಶಿಯೇ ತುಂಬಿರುತ್ತೆ. ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಅಂತಲೇನೆ ಸರ್ಕಾರದ ಕಡೆಯಿಂದ GBA ಪಾಲಿಕೆಗಳಿಗೆ ಸಾವಿರಾರು ಕೋಟಿ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ 1200 ರಿಂದ 300 ಕೋಟಿ ಹಣವನ್ನ ಸರ್ಕಾರದಿಂದ ಕಸ ವಿಲೇವಾರಿ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡಲಾಗುತ್ತೆ. ಅದಾಗಿಯೂ ಕೂಡ ಹಲವು ರಸ್ತೆಗಳ ಅಕ್ಕಪಕ್ಕ ನೋಡಿದ್ರೆ ಬರೀ ಕಸವೇ ತುಂಬಿರುತ್ತೆ. ಜನ ಓಡಾಡೋದಕ್ಕೂ ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನು ಯಶವಂತಪುರದ LIC ಕಾಲೋನಿ ಅಥವಾ BK ನಗರ ಅಂತ ಹೇಳುವ ಏರಿಯಾದಲ್ಲಿದ್ದೇನೆ. ಈ ಒಂದು ಏರಿಯಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಆಗುವಂತ ಮೇನ್ ರೋಡ್. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತವೆ, ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಂತಹ ಸೆಂಟ್ರಲ್ ಸಿಟಿಲೂ ಕೂಡ ಯಾವ ರೀತಿಯಾದಂತಹ ಕಸ ಇಲ್ಲಿ ಇದೆ ಅಂತೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಮಧ್ಯಾಹ್ನ 1:15 ಸುಮಾರು ಟೈಮ್. ಈಗ ಇಷ್ಟೊತ್ತಾದ್ರೂ ಕೂಡ ಇಲ್ಲಿ ಕಸ ಕ್ಲಿಯರ್ ಆಗಿಲ್ಲ. ಪ್ರತಿದಿನವೂ ಕೂಡ ಜನ ಬಂದು ಇಲ್ಲಿ ಎಷ್ಟು ಆಗ್ತಾನೆ ಹೋಗ್ತಾರೆ. ಅದಾದ್ಮೇಲೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಮತ್ತೆ GBA ಅಧಿಕಾರಿಗಳು ಮತ್ತೆ ಪೌರ ಕಾರ್ಮಿಕರು ಇದಕ್ಕೆ ಅವ್ರ ಕಣ್ಣಿಗೆ ಕಾಣಿಸಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಇಲ್ಲಿ ಜನಗಳಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಎಷ್ಟು ಹೇಳಿದ್ರು ತಿಳಿಯಲ್ಲ. ನಾವು ಎಷ್ಟೊತ್ತಿ ಉಗಿತೀವಿ ಬಂದು ಇಲ್ಲಿ ನೈಟ್ ಅಲ್ಲಿ ಬಂದು ಸ್ಕೂಟರ್ ಅಲ್ಲಿ 2 ವೀಲರ್ ಅಲ್ಲಿ ಬಂದು ಕಸ ಬಿಸಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇಲ್ಲಿ ಯಾರು ಸರಿಯಾಗಿ ಗಮನ ಕೊಡಲ್ಲ. ಆಮೇಲೆ BBMP ಅವರು ಎಷ್ಟೋ ಸತಿ ಫೈನ್ ಹಾಕಿದ್ರು ನೈಟ್ ಅಲ್ಲಿ ಬಂದು, ಅದು ಕೂಡ ಅವ್ರಿಗೆ ತಲೆಗೆ ಹತ್ತಲ್ಲ. ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಎಷ್ಟೇ ಅವ್ರು ಕ್ಲೀನ್ ಮಾಡಿದ್ರು ಅನ್ನೋ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಮನೆ ಗಾಡಿಗಳು ಬರುತ್ತೆ, ಅದಕ್ಕೆ ಸಪ್ರೇಟ್ ಹಾಕಿ ಅಂತ ಎಷ್ಟೇ ಹೇಳ್ತಾರೆ. ಕ್ಲಿಯರ್ ಮಾಡ್ತಾ ಇಲ್ಲ, ಯಾವಾಗಲೂ ಹಿಂಗೆ ಇರುತ್ತೆ. ಫುಲ್ ಗಲೀಜಿದೆ, ಫುಲ್ ಸ್ಮೆಲ್. ಓಡಾಡೋ ಮಕ್ಕಳು, ಸ್ಕೂಲ್ ಮಕ್ಕಳಿಗೆಲ್ಲ ದೇವಸ್ಥಾನ ಪಕ್ಕದಲ್ಲಿದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಪ್ರತಿದಿನ ಬೆಂಗಳೂರಿನಲ್ಲಿ 3500 ಮೆಟ್ರಿಕ್ ಟನ್ಗಿಂತಲೂ ಅಧಿಕ ಕಸ ಉತ್ಪತ್ತಿ ಆಗುತ್ತೆ. ಈ ಪೈಕಿ 20% ಕಸದಿಂದ ಬೇರೆ ಬೇರೆ ರೀತಿಯಾಗಿರುವಂತಹ ಉತ್ಪನ್ನಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಉಳಿದಿರುವಂತಹ 80% ತ್ಯಾಜ್ಯವನ್ನ ಭೂಭರ್ತಿ ಅಂತಂದ್ರೆ ಲ್ಯಾಂಡ್ ಫಿಲ್ಗೆ ಕಳಿಸಲಾಗ್ತಾ ಇದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುವ ಕಸದಿಂದ ಏನೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ನೋಡೋದಾದ್ರೆ
ಬೆಂಗಳೂರಿನಲ್ಲಿ ಪ್ರತಿದಿನ ಉತ್ಪತ್ತಿಯಾಗುವಂತಹ ತ್ಯಾಜ್ಯದಿಂದಾಗಿ ಬಯೋಗ್ಯಾಸ್ ಉತ್ಪಾದನೆಯನ್ನ ಮಾಡ್ಕೋಬಹುದು. ಇದರ ಜೊತೆಗೆ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡ್ಕೋಬಹುದು. ಮತ್ತೆ ಕಸದ ಜೊತೆಗೆ ಸೇರಿ ಬರುವಂತಹ ಪ್ಲಾಸ್ಟಿಕ್ ಅನ್ನ ವಿಂಗಡಿಸಿ ಬೇರ್ಪಡಿಸಿದ್ರೆ ಮರುಬಳಕೆಯ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಬಯೋಗ್ಯಾಸ್ ವಿದ್ಯುತ್ ಅಥವಾ ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಹೊರಬರುವಂತಹ ವೇಸ್ಟ್ ಅನ್ನ ನಾವು ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಗೊಬ್ಬರವಾಗಿಯೂ ಕೂಡ ಪೂರೈಕೆ ಮಾಡ್ಕೋಬಹುದು. ಇದರಿಂದ ಕೇವಲ ಬೆಂಗಳೂರಿನ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಮಾತ್ರ ಅಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬಹುದೊಡ್ಡ ಆದಾಯದ ಮೂಲವೂ ಕೂಡ ಇದರಿಂದಾಗಿ ಕಂಡುಕೊಳ್ಬಹುದಾಗಿದೆ. ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಎಲ್ಲ ಮಾಡ್ತಾ ಇದೀವಿ. ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ನಾವು 2 ಟೆಂಡರ್ ಕರೆದಿದ್ದೀವಿ, ಎಲ್ಲ ಅಂಶಗಳು ಅದರಲ್ಲಿದೆ. ಒಂದು ಕಾಂಪೋಸ್ಟಿಂಗ್ ಮಾಡುವಂಥದ್ದು, 2ನೇದು ಬಯೋ CNG, 3ನೇದು ವೇಸ್ಟ್ ಟು ಎನರ್ಜಿ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅದೆಲ್ಲವೂ ಇದೆ, ಅದರಲ್ಲಿ ಒಳಗೊಂಡಿದೆ. ಬೆಂಗಳೂರಿನ ಈ ಕಸದ ಸಮಸ್ಯೆ ಒಂದು ಸಮಸ್ಯೆ ಅಂತ ಅನ್ಕೊಂಡ್ರೆ ಅದು ಬೆಂಗಳೂರಿಗೆ ಶಾಪ ಆಗುತ್ತೆ. ಆದರೆ ಈ ಕಸದಿಂದ ರಸ ತೆಗೆಯೋದಕ್ಕೆ ಸಾಧ್ಯ ಆದ್ರೆ ಅದು ಬೆಂಗಳೂರಿಗೆ ಬಹುದೊಡ್ಡ ವರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.